ಡಿ ಸುಧಾಕರ್ ಅವರು ನಮ್ಮ ಜೊತೆ ಶಾಸಕರಾಗಿ ಇದೇ ಸದನದಲ್ಲಿ ಮಂತ್ರಿಯಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಂಥವರಾಗಿದ್ದರು. ಅವರು ಚಿಕ್ಕಪ್ಪ ಜಯಣ್ಣ ಅವರು ನಾವು ಒಟ್ಟಿಗೆ ಕೂಡ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದೀವಿ. ಸುಧಾಕರ್ ಅವ್ರ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅವರ ಅಂಗವಿಕಲಿಕೆ ಎಲ್ಲಿಯೂ ಕೂಡ ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ಅವರು ನಾನು ಹ್ಯಾಂಡಿಕ್ಯಾಪ್ಟ್ ಅದೀನಿ ಅನ್ನೋದು ಒಂದು ದಿವಸ ತೋರಿಸಿಕೊಡ್ಲಿಲ್ಲ. ಅವರು ಅದನ್ನ ಒಂದು ಬದಿಗಿಟ್ಟು ಸಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಯತ್ನವೇ ಕಾರಣ ಅನ್ನೋದನ್ನ ಸಾಧನೆ ಮಾಡಿ ತೋರಿಸಿದಂಥವ್ರು. ಅವರು ಸಮಾಜದ ಬಗ್ಗೆ ಹೇಳಿದರು. ಇವತ್ತು ನಾಳೆ ಜಾತಿ ರಾಜಕಾರಣ ಎಷ್ಟು ಪ್ರಬಲವಾಗಿದೆ ನೀವು ಎಲ್ಲರೂ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆದರೆ ಸುಧಾಕರ್ ಅವ್ರಿಗೆ ಅದು ಯಾವುದೂ ಕೂಡ ತಗಲಿಲ್ಲ. ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಚಳಕೇರಿಯಿಂದ ಆರಿಸಿ ಬಂದರು, ನಂತರ ಹಿರಿಯೂರಿಂದ ಆರಿಸಿ ಬಂದರು. ಮತ್ತು ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತಕ್ಕಂಥದ್ದು ನೋಡಿದೀವಿ. ನಾವು ಸಭೆಗಳನ್ನು ಸೇರಿದಾಗ ಮತ್ತೊಂದು ಎಲ್ಲರೂ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಹಾಸ್ಯಾಸ್ಪದವಾದಂತಹ ಜೀವನ. ಅವರು ಎಲ್ಲ ಕೂಡ ನಗ್ನಗ್ತಾ ಇರೋರು, ಎಲ್ಲರೂ ನಗಿಸೋರು. ಆ ರೀತಿಯಾದಂಥ ವ್ಯಕ್ತಿ ಇವತ್ತು ನಿಜಕ್ಕೂ ನಮಗೆ ಆಶ್ಚರ್ಯ. ಹೌದಪ್ಪ, ಒಂದು ವಯಸ್ಸಾಗಿದೆ, ಸಾವೆಲ್ಲರಿಗೂ ಇದ್ದಿದ್ದೆ, ಒಂದು ದಿವಸ ನಮಗೆಲ್ಲರಿಗೂ ಕಟ್ಟಿಟ್ಟಂಥ ಬುತ್ತಿ. ಆದರೆ ಇಷ್ಟು ಬೇಗನೆ ಅವರಿಗೆ ಭಗವಂತ ತೆಗೆದುಕೊಂಡು ಹೋಗ್ತಾನೆ ಅಂತ ನಮಗೆ ಅನಿಸಲಿಲ್ಲ. ಅವರ ಇಲಾಖೆಯಲ್ಲಿ ಕೂಡ ಬಹಳ ಪ್ರಾಮಾಣಿಕವಾಗಿ ಮತ್ತು ಎಲ್ಲರ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಅವರು ಕುಟುಂಬಕ್ಕೆ ವಿಶೇಷವಾಗಿ ಶಕ್ತಿಯನ್ನು ತುಂಬಲಿ ಮತ್ತು ಮುಂದೆ ಬರುವಂತಹ ದಿವಸದಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿಯವರು ಇಲ್ಲೇ ಇದ್ದಾರೆ, ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರ ಕುಟುಂಬದವರು ಸದಸ್ಯರಾಗಿ ಸದನಕ್ಕೆ ಬರುವಂಥ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಿ ಅವರ ಆತ್ಮಕ್ಕೆ ಶಾಂತಿ ತಂದಂತೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಆಮೇಲೆ ವೆಂಕಟರಮಣಪ್ಪ ಅವರು, ನಿಮಗೆ ಗೊತ್ತು, ಅವ್ರಿಗೆ ನಾವು ಕಡಲೆಕಾಯಿ ವೆಂಕಟರಮಣಪ್ಪ ಅಂತಿದ್ವಿ. ಅವರು ಮುಖ್ಯಮಂತ್ರಿಗಳಿಗೆ ಅವಾಗ ಬಂದಾಗ ಮೊಯ್ಲಿ ಅವರಿಗೆ ಮತ್ತೊಬ್ಬರಿಗೆ ದೊಡ್ಡ ದೊಡ್ಡ ಬ್ಯಾಗ್ನಲ್ಲಿ, ಗನಿ ಬ್ಯಾಗ್ಸ್ನಲ್ಲಿ ಕಡಲೆಕಾಯಿನ ತುಂಬ್ಕೊಂಡು ಬಂದು ಅವ್ರಿಗೆ ಕೊಡ್ತಕ್ಕಂಥವ್ರಾಗಿದ್ದರು. ಮತ್ತು ಅವರು ಬಹಳ ಎಲ್ಲರ ಜೊತೆ ಬೆರೀತಕ್ಕಂಥವ್ರು. ನಾನು ವೆಂಕಟರಮಣಪ್ಪ ಅವರು ಯಾವ ಸಮಾಜದಿಂದ ಬಂದಾರಂತ ಎಂದೂ ಗೊತ್ತಿರಲಿಲ್ಲ. ಅಷ್ಟು ಎಲ್ಲರ ಜೊತೆ ಬೆರೆಯುವಂಥ ಅವರು ಕೂಡ ಒಬ್ಬ ವ್ಯಕ್ತಿಯಾಗಿದ್ದರು. ಇಂಥ ವಿಶೇಷ ಗುಣ ಇರುವುದರಿಂದನೇ ಇವತ್ತು ಈ ಸದನದಲ್ಲಿ ಅವರ ಬಗ್ಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಅಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿಗಳಾಗಿದ್ದರು. ತತ್ವ ಸಿದ್ಧಾಂತ ಅವರಿಗೆ ಮೂಲವಾಗಿರ್ತಕ್ಕಂಥಾಗಿತ್ತು. ಅವರ ಜೀವನ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಮಾದರಿಯಾದಂತಹ ಜೀವನ. ಯಾಕಂದರೆ ಒಬ್ಬರು ಅತಿ ಹಿಂದುಳಿದಂಥ ಸಮಾಜದಿಂದ ಬಂದಂಥವ್ರು, ಇನ್ನೊಬ್ಬರು ಎಲ್ಲ ಹ್ಯಾಂಡಿಕ್ಯಾಪ್ನೆಸ್ ಇದ್ರೂ ಕೂಡ ಅದನ್ನು ಮೀರಿ ನಿಲ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ಅದಕ್ಕೆ ಇಂಥ ವ್ಯಕ್ತಿಗಳನ್ನು ನಾವು ನಿಜವಾಗೂ ಈ ಸದನದಲ್ಲಿ ಗೌರವ ಸೂಚಿಸುವ ಮುಖಾಂತರ, ಅವರ ಆತ್ಮಕ್ಕೆ ಶಾಂತಿ ಕೋರುವ ಮುಖಾಂತರ ನಾವು ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯ ಭಗವಂತ ಕೊಡಲಿ ಅಂತ ಹಾರೈಸ್ತೇವೆ. ಅದೇ ರೀತಿಯಾಗಿ ಉಳಿದಂಥ ಎಲ್ಲ ಮಾನ್ಯರು ಕೂಡ, ಅಗಲಿದಂಥ ಮಾನ್ಯರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಅವ್ರ ಕುಟುಂಬದವ್ರಿಗೂ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ನಾವು ಕೊಟ್ಟಂಥ ಅವಕಾಶಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಈಗ ಚರ್ಚೆ ಮುಗಿತು. 4 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬಹುಶಃ ಈಗ ನಮ್ಮ ಎಲ್ಲ ಸದಸ್ಯರುಗಳ ಅವರ ನಡೆದು ಬಂದಂಥ ದಾರಿ ಅನ್ನುವಂತಕ್ಕಂಥದ್ದನ್ನು ಗುಣಗಾನ ಮಾಡ್ತಕ್ಕಂಥ, ಪ್ರಶಂಸೆ ಮಾಡ್ತಕ್ಕಂಥ, ಅವ್ರ ಸೇವೆಯನ್ನು ದಾಖಲೀಕರಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಒಂದೇ ಒಂದು, ನಾನು ಇವತ್ತು ಸಭಾನಾಯಕರಿದ್ದಾರೆ, ವಿರೋಧ ಪಕ್ಷ ನಾಯಕರಿದ್ದಾರೆ. ಇದಾದ ಮೇಲೆ